ಮೇಲೆ ಹಾಗೂ ವೇದಿಕೆ ಮುಂದುಗಡೆ ಇರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ತಾವೆಲ್ಲ ಜಾನಪದ ನೃತ್ಯ ಸಂಗೀತ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಭಾಳ ಕಾತುರರಾಗಿ ಬಂದಿದ್ದೀರಿ. ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಈ ಒಂದು ವಿಶೇಷವಾದಂಥ ಸರ್ಕಾರ ಒಂದು ಸಂಸ್ಥೆನೇ ಕಟ್ಟಿ ಬೆಂಗಳೂರಿನಿಂದ ಒಂದು ಡಿಪಾರ್ಟ್ಮೆಂಟ್ ಇದ್ದು ಯಾರ್ಯಾರು ಹಳ್ಳಿಯಲ್ಲಿ ಇರ್ತಕ್ಕಂಥ ಜನ ಜಾನಪದದಲ್ಲಿ ಮತ್ತು ಇತರ ಕಲೆಗಳಲ್ಲಿ ಒಳ್ಳೆಯ ಪ್ರತಿಭೆಯನ್ನು ಹೊಂದಿರತಕ್ಕಂಥವ್ರಿಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಇಂಥ ಕಲೆಗಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟದಲ್ಲಿ ಕೂಡ ಭಾಗವಹಿಸಿ ಅವರು ತಮ್ಮ ಪ್ರತಿಭೆಯನ್ನು ವ್ಯಕ್ತ ಮಾಡಿ ತಾಲೂಕಿನಿಂದ ಹಳ್ಳಿಯಿಂದ ತಾಲೂಕು ಮಟ್ಟಕ್ಕೆ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಹೋಗ್ತಕ್ಕಂಥ ಅವಕಾಶ ಕೂಡ ಇದೆ. ಇವತ್ತು ತಮ್ಮೆಲ್ಲ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಮತ್ತು ಟಿ ವಿಯಲ್ಲಿ ಮಾಧ್ಯಮದಲ್ಲಿ ತಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಪ್ರತಿಭೆಗಳನ್ನು ಗುರುತಿಸಿ ಕಾಂಪಿಟೇಷನ್ ಮೂಲಕ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಅನೇಕ ಜನರು ಇವತ್ತು ಯುವ ಪೀಳಿಗೆ ತಯಾರಾಗಿದೆ. ನಮ್ಮ ಗುಲ್ಬರ್ಗದಿಂದ ಆಗಿರಬಹುದು, ನಮ್ಮ ನೆಲವಿ ಗ್ರಾಮದಲ್ಲಿ ಕೂಡ ಒಂದು ವಿದ್ಯಾರ್ಥಿ ಒಂದು ಸಂಗೀತದ ಕಲೆಯ ಮೂಲಕ ಇವತ್ತು ರಾಜ್ಯ ಮಟ್ಟದ ಬೆಳೆದಿರ್ತಕ್ಕಂಥದ್ದು ಕೂಡ ನಮ್ಮ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇತಿಹಾಸದಲ್ಲಿ ಒಳ್ಳೆ ಪ್ರತಿಭೆಗಳು ಈ ಭಾಗದಲ್ಲಿ ಕೂಡ ಇರ್ತವೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಒತ್ತಿ ಹೇಳ್ಬೋದು. ಜಾನಪದ ಕಲೆ ಮೂಲಭೂತವಾಗಿ ಗ್ರಾಮೀಣ ಪ್ರದೇಶದಿಂದ ಹಳ್ಳಿಯಲ್ಲಿ ಯಾರು ಹೇಳಿಕೊಟ್ಟಿರ್ತಕ್ಕಂಥದ್ದು ಬರೆದಿರ್ತಕ್ಕಂಥ ಕಲೆ ಅಲ್ಲ. ಅದು ನ್ಯಾಚುರಲ್ ಆಗಿ ಈಗ ಸೋಬಾನ್ ಪದ ಆಗಲಿ, ಹಂತಿ ಪದ ಆಗಲಿ, ಗಿವಿಗೆ ಪದ ಆಗಲಿ, ಹುಡುಗಿಯರು ದೊಡ್ಡವರಾದಾಗ ಪದ ಹಾಡ್ತಕ್ಕಂಥದ್ದು, ಕುಪ್ಪುಸ್ಕಾಮದಲ್ಲಿ ಪದ ಹಾಡ್ತಕ್ಕಂಥದ್ದು, ಮೌರಂ ಪದ ಹಾಡ್ತಕ್ಕಂಥದ್ದು, ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರೇ ಅವರೇ ತಯಾರು ಮಾಡಿ ಅವರೇ ಹಾಡಿರ್ತಕ್ಕಂಥ ಬಹಳ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಪದ್ಯಗಳು ಜನಪದ ಸಾಹಿತ್ಯ ಇವತ್ತು ಕೂಡ ಅಳಿತೇಳಿಗೆ ಉಳಿದಿದೆ. ಇದನ್ನೇನಾದರೂ ನಾವು ಈ ಸಂಸ್ಕೃತಿ ಇಲಾಖೆಯವರು ಈ ರೀತಿ ನಮ್ಮ ಆಯೋಜಕರಾಗಿದ್ದ ಮುತ್ತಣ್ಣ ಬಾಗೋಡಿಯವರು, ನಮ್ಮ ಡ್ಯಾನ್ಸ್ ಕಲೆಯ ಅಧ್ಯಕ್ಷ, ಯಾವಾಗಲೂ ಕೂಡ ಒಳ್ಳೆಯ ಕಾರ್ಯಕ್ರಮ ಮಾಡ್ತಕ್ಕಂಥವ್ನು, ಅಲ್ಲೇ ಇಲ್ಲೇ ನಮ್ಮವನೇ ಆಗಿರ್ತಕ್ಕಂಥ ಯುವಕ ಹುಡುಗನು ಕೂಡ ಈ ರೀತಿ ಕಲೆಯನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ವ್ಯವಸ್ಥೆ ಸಾರ್ವಜನಿಕರು ತಾವೆಲ್ಲ ಮಾಡ್ತಾ ಇದ್ದೀರಿ. ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಲೆ ಉಳಿಬೇಕು, ಬೆಳಿಬೇಕು ಅಂತಕ್ಕಂಥ ನಮ್ಮೆಲ್ಲರಲ್ಲಿ ಭಾವನೆಗಳಿದೆ. ಯಾಕಂದರೆ ಇವತ್ತು ಟಿ ವಿ ಮಾಧ್ಯಮದ ಮೂಲಕ ಭಾಳಷ್ಟು ಇರಬೇಕಂದ್ರೆ ಹಿಂದೆ ಹೋಗ್ತಾ ಇದ್ವಿ. ಈ ಜಾನಪದ ಕಡೆ ಲಕ್ಷ್ಯ ಇರ್ತಾ ಇಲ್ಲ. ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇವೆಲ್ಲ ಏನಪ್ಪ ಅಂದ್ರೆ ಭಾಳಷ್ಟು ಹಿಂದೆ ಹೋಗ್ತವೆ. ಇದರಿಂದ ನಾವು ಇಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕ ಜನರಲ್ಲಿ ಅಭಿರುಚಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಮಾತನ್ನು ಆ ಕೆಲಸ ಮಾಡ್ತಾ ಇದ್ದಾರೆ. ಆಯೋಜಕರೇ ಮುತ್ತಣ್ಣ ಬಾಗೋಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಅವ್ರ ಜೋಡಿ ಸಂಘಟನೆ ಇರ್ತಕ್ಕಂಥ ಮತ್ತು ಕಲಾವಿದರಿಗೆಲ್ಲರೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡ. ಧನ್ಯವಾದ ಸರ್. ಅವರಿಗೆ ಜೋರಾದ ಚಪ್ಪಾಳೆ ದಯವಿಟ್ಟು.